ಶುಭಾಶಯಗಳು. 1956 ಜನವರಿ ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯ ಆದಂತಹ ಒಂದು ನೆನಪಿಗೋಸ್ಕರ ಒಂದು ಮೈಸೂರು ರಾಜ್ಯ ಅಂತ ಇತ್ತು, ನಂತರ ಕರ್ನಾಟಕ ಅಂತ ಇತ್ತು. ಅದರ ನೆನಪಿಗೋಸ್ಕರ ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ನಾವು ನವೆಂಬರ್ 1ನೇ ತಾರೀಕು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಇದನ್ನು ನಾಡ ಹಬ್ಬವಾಗಿ ನಮ್ಮ ಇಡೀ ಕರ್ನಾಟಕದಲ್ಲಿ ಆಚರಣೆ ಮಾಡ್ತಾರೆ. ಎಲ್ಲರೂ ಕೂಡ ಆ ದಿನ ಬಾವುಟವನ್ನು ಹಾಕಿ ಕನ್ನಡ ನಾಡಿನ ಬಗ್ಗೆ ಇರುವಂತಹ ಹೆಮ್ಮೆಯನ್ನ ಎಲ್ಲರೂ ಕೂಡ ಅದನ್ನು ಪ್ರತಿನಿಧಿಸ್ತಾರೆ. ನಾವು ಕೂಡ ಕನ್ನಡದ ಬಗ್ಗೆ ಅಭಿಮಾನವನ್ನ ಇಟ್ಕೋಬೇಕು, ಕನ್ನಡವನ್ನ ಉಳಿಸಬೇಕು, ಕನ್ನಡವನ್ನ ಬೆಳೆಸಬೇಕು. ಎಲ್ಲರೂ ಕೂಡ ಕನ್ನಡದ ಬಗ್ಗೆ ಒಳ್ಳೆಯ ಒಂದು ಇದನ್ನ ಸಾರಬೇಕು ಅಂತ ಹೇಳಿ ನಾವು ಹೇಳ್ತಾ ಮತ್ತೆ ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರೂ ಕೂಡ ನಮ್ಮ ಕೊಡಪಳ್ಳಿಯವರ ನಿವಾಸಿಗಳೆಲ್ಲರೂ ಕೂಡ ಬಂದಿದ್ದಾರೆ. ಮತ್ತೆ ಕೊಡಪಳ್ಳಿಯವರ ಅಸೋಸಿಯೇಷನ್ನ ಅಧ್ಯಕ್ಷರಾದ ರಾಜಶೇಖರ್ ಸರ್ ಅವರು ಕೂಡ ಮತ್ತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರೇ ಇದಕ್ಕಿಂತ ಮುಂಚೆನೆ ಅವರೇ ಕೇಳಿ ಏನೇನು ಮಾಡಿಸ್ಬೇಕಮ್ಮ, ಏನು ಮಾಡಿಸ್ಬಾರ್ದು ಅಂತ ಎಲ್ಲ ಕೇಳಿ ಎಲ್ಲರೂ ಮುಂದುವರಿಯಿಂದ ಎಲ್ಲರೂ ಕನ್ನಡಕವನ್ನು ವಹಿಸಿಕೊಂಡು ಸರ್ ಮಾಡ್ತಾರೆ. ನಮಗೆ ಹಂಗಾಗಿ ನಮಗೆ ಯಾವುದೇ ಒಂದು ರಾಷ್ಟ್ರೀಯ ಹಬ್ಬಗಳು ಬಂದರೆ ನಮಗೆ ಯೋಚನೆ ಇರಲ್ಲ. ಯಾಕೆಂದರೆ ಎಲ್ಲ ಅವರೇ ಫಸ್ಟ್ ಹೇಳ್ತಾರೆ, ಎಲ್ಲರ ಬಗ್ಗೆ ಏನು ಮಾಡೋಣಮ್ಮ, ಏನು ಬಿಡೋಣ ಅಂತ ಫಸ್ಟ್ ಎಲ್ಲ ಬಂದು ಕೇಳ್ಕೊಂಡು ಹೋಗ್ತಾರೆ. ಮತ್ತು ಸ್ಕೂಲ್ ದಾರಿ ಇರ್ಬೋದು, ಓಡಾಡುವಂಥ ದಾರಿಯಲ್ಲಿ ಒಂದು ಸ್ವಲ್ಪ ನೆಲ್ಲಿದ್ದಂಥ ಕಸ ಗುಡಿಸೋದು, ಬಿಲ್ಡಿಂಗ್ ಹೇಳಿ ಕಾಂಪೌಂಡ್ ಕ್ಲೀನ್ ಮಾಡಿಸೋದು. ಇವಾಗ ಮತ್ತೆ ಬಿಲ್ಡಿಂಗ್ಗಳನ್ನ ಹೇಳಿ ಈಗ ಕಾಂಪೌಂಡಿಂದ ಪ್ಲಾಸ್ಟಿಕ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಮರಳು ಹಾಕಿದ್ದಾರೆ.